ಸರ್ ಪಿಂಟು ಅಂದ್ರೆ ಯಾರು? ನಾನೇ ರೀ ನಾನೇ. ಅಂದಂಗೆ ಸರ್ ಹುಬ್ಳಿ ಬಸ್ ಸ್ಟ್ಯಾಂಡ್ದಾಗ ಈ ಬ್ಯಾಗ್ ಸಿಕ್ಕಿತ್ತು, ಇದು ನಿಮ್ದೇ ಏನ್ರಿ? ಏ ನಂದೇ ರೀ ಅಣ್ಣ, ನಂದೇ. 20,000 ರೂಪಾಯಿ ಕರೆಕ್ಟ್ ಅದ ಮರೆ, ಡಾಕ್ಯುಮೆಂಟ್ಸು ಕರೆಕ್ಟ್ ಅವ ಅಣ್ಣ. ಈಗಿನ ಕಾಲದಾಗ ಇಂಥ ಮನುಷ್ಯ ಇಂಥ ಪ್ರಾಮಾಣಿಕ ಯಾರು ಇಲ್ರಿ ಅಣ್ಣ. ಥ್ಯಾಂಕ್ಸ್ ರೀ ಅಣ್ಣ ತೊಂದು ಕೊಟ್ಟಿದ್ದಕ್ಕೆ. ಪಿಂಟುಣ್ಣ ಅಂದಂಗೆ ನಿಮ್ಮ ಬ್ಯಾಗ್ ನಿಮ್ಗೆ ಮುಡ್ಸಿನಿ ರೀ, ಬಲ್ರಿ. ಥ್ಯಾಂಕ್ಸ್ ರೀ ಅಣ್ಣ. ಪಿಂಟುಣ್ಣ ಮತ್ತೇನೋಣ ಅಣ್ಣ, ಹುಬ್ಳಿಯಿಂದ ಈ ಬ್ಯಾಗ್ ನಿಮ್ಗೆ ಮುಟ್ಟಿಸ್ಬೇಕಂತ ಹೇಳಿ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಬಂದಿನಿ. ಒಂದು 5,000 ರೂಪಾಯಿ ಬೇಕಾಗಿತ್ತು. ಅಲ್ರಿ ಇಷ್ಟು ಪ್ರಾಮಾಣಿಕವಾಗಿ ಬ್ಯಾಗ ರೊಕ್ಕ ತಂದು ಮುಡ್ಸಿರಿ, 5,000 ರೂಪಾಯಿ ಕೊಡಲ್ರಿ? ಅಣ್ಣ ಮತ್ತೇನು ತಗೋಣ? ಹುಬ್ಳಿಯಿಂದ ಇಲ್ಲಿವರೆಗೆ ನಿಮ್ಮ ಬ್ಯಾಗ್ ಕೊಡ್ಬೇಕಂತ ಹೇಳಿ ಬರಾಕರ ಹೊಟ್ಟೆ ಹಸೋಗಿತ್ತು, ದಾಬಾದಾಗ ಊಟ ಉಂಡಿನಿ. ಅದ್ರದ್ದು ಒಂದು 2,000 ರೂಪಾಯಿ ಬಿಲ್ ಆಗೈತಿ. ಅಣ್ಣ ಅಲ್ಲಿಂದ ಇಲ್ಲಿ ತನಕ ನನಗೆ ಬ್ಯಾಗ ರೊಕ್ಕ ಪ್ರಾಮಾಣಿಕವಾಗಿ ತಂದು ಕೊಟ್ಟಿದ್ದಿ, ಊಟಕ್ಕೆ ಯಾರು ಇಲ್ಲ ಅಂತಾರ? ಅಣ್ಣ ಅಣ್ಣ ಈ ಬ್ಯಾಗ್ ಕೊಡ್ಬೇಕಂದ್ರೆ ಈ ಊರಾಗ 2 ದಿನ ಆಯಿತು ನಿಮ್ಮ ಹುಡುಗಿರಕತ್ತು. ಲಾಡ್ಜ್ ಒಳಗಿದ್ದೆ, ಅದ್ರ ಬಿಲ್ ಅದು 2,000 ರೂಪಾಯಿ ಅಲ್ಲ? ಅಣ್ಣ ನಾ ಇದ್ದು 5 ಸ್ಟಾರ್ ಹೋಟೆಲ್ ಒಳಗೆ 5,000 ಬಿಲ್ ಅಣ್ಣ. ಅಣ್ಣ ಅಣ್ಣ ಹೆಂಗೂ ಬ್ಯಾಗ್ ಕೊಟ್ಟೆ, ನಮ್ಮ ಮತ್ತೆ ಹುಬ್ಳಿಗೆ ಹೋಗ್ಬೇಕಲ್ಲಣ್ಣ, ಅದ್ರ ಕಾರ್ ಬಾಡಿಗೆ 5,000 ಅಲ್ಲ? ತಗೋ. ಅಣ್ಣಯ್ಯ ಹೆಂಗೆ ಹೊಂಟಿರ್ತೀನಿ ಕಾರ್ ಗಾಡ್ಯಾಗ, ಹೊಟ್ಟೆ ಸೋದರ ದಾಬಾ 2,000 ಅಲ್ಲ? ತಗೋ ಹೋಗು. ಅಣ್ಣಯ್ಯ ಮತ್ತೇನು ನಿನ್ನ ಹೆಣ ಹತ್ತಿಲಿ ಬ್ಯಾಗ್ ನನ್ನ ರೊಕ್ಕ ಕಿಸದ ರೊಕ್ಕ ಎಲ್ಲ ತೊಗೊಂಡಿದ್ದು, ಮತ್ತೇನು ರೊಕ್ಕ ಕೊಡಕ್ಕೆ ಬಂದಿದ್ದೆ? ನನ್ನ ಮಕ್ಕಳು ಚಡ್ಡಿ ಹರಕ್ಕೆ ಬಂದಿದ್ದೆ.